ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟ್ರಾನ್ಸಿಸ್ಟರ್ಗಳನ್ನು ನೀವು ಮೂರು ರೀತಿ ಡಿಸೈನ್ ಮಾಡ್ಬೋದು. ಒಂದು ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್, ಕಾಮನ್ ಬೇಸ್. ಸೊ ಮೂರು ರೀತಿ ಡಿಸೈನ್ ಮಾಡೋದ್ರಲ್ಲಿ ಇದು ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಸೊ ಕಾಮನ್ ಬೇಸ್ ಮತ್ತು ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ವಿಡಿಯೋ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈಗ ಫಸ್ಟ್ ಸರ್ಕ್ಯೂಟನ್ನು ಡಿಸೈನ್ ಮಾಡೋಣ. ಸೊ ಸರ್ಕ್ಯೂಟನ್ನು ಡಿಸೈನ್ ಮಾಡಬೇಕಾದ್ರೆ ನಾನು ಕಾಮನ್ ಆಗಿ ಯಾವುದನ್ನ ತಗೋಬೇಕು? ಎಮಿಟರ್. ಅಂದರೆ ಬೇಸ್ ಮತ್ತು ಕಲೆಕ್ಟರ್ ಮಧ್ಯೆ ಕಾಮನ್ ಆಗಿ ಯಾವುದಿರುತ್ತೆ? ನಮಗೆ ಎಮಿಟರ್ ಇರುತ್ತೆ. ಸೊ ಎಮಿಟರ್ ಕರೆಂಟನ್ನು ನಾನು ಈ ರೀತಿ ಡಿನೋಟ್ ಮಾಡ್ತೀನಿ, IE. ಎಮಿಟರ್ ಕರೆಂಟ್ IE. ಸೊ ಈ ರೀತಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಇನ್ಪುಟ್ ಸೈಡಲ್ಲಿ ಏನಿರುತ್ತೆ, ಔಟ್ಪುಟ್ ಸೈಡಲ್ಲಿ ಏನಿರುತ್ತೆ? ಸೊ ಇನ್ಪುಟ್ ಸೈಡಲ್ಲಿ ನಮಗೆ ಬೇಸ್ ಇರುತ್ತೆ, ಔಟ್ಪುಟ್ ಸೈಡಲ್ಲಿ ನಮಗೆ ಕಲೆಕ್ಟರ್ ಇರುತ್ತೆ. ಸೊ ಇವಾಗ ರೆಸಿಸ್ಟೆನ್ಸ್ ಅಟ್ ದಿ ಇನ್ಪುಟ್ ಸೈಡ್, that is in the base RB. next resistance at the output side RC ಅಂದ್ರೆ ಕಲೆಕ್ಟರ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕರೆಂಟ್ ಯಾವ್ದಿರುತ್ತೆ? IC. ಇಲ್ಲಿ ಕರೆಂಟ್ ಯಾವ್ದಿರುತ್ತೆ? IB. ವೋಲ್ಟೇಜ್ ಯಾವ್ದಿರುತ್ತೆ ಈ ಕಡೆ ಇನ್ಪುಟ್ ಸೈಡು? VBB. ನೆಕ್ಸ್ಟ್ ಔಟ್ಪುಟ್ ಸೈಡಲ್ಲಿ ಯಾವ್ದಿರುತ್ತೆ? VCC. ಇಷ್ಟ ಆಯ್ತು. ಸೊ ಇವಾಗ ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡಾಯ್ತು. ಇದು ಗ್ರೌಂಡಿಂಗ್ ಅಂತ. ಗ್ರೌಂಡಿಂಗ್ ವೋಲ್ಟೇಜ್ ಎಷ್ಟಿರುತ್ತೆ? 0. ಸೊ ಇವಾಗ ನೋಡಿ, ಅಂದರೆ ನೋಡು ಯಾವುದಕ್ಕೆ ಬರ್ದಿರೋದು ನಾವು ವೋಲ್ಟೇಜ್ 0 ಅಂತ? ಎಮಿಟರ್ಗೆ. ಸೊ ಎಮಿಟರ್ ಏನು ಮಾಡಿದೆ? ಗ್ರೌಂಡ್ಗೆ ನಾವು ಕನೆಕ್ಟ್ ಮಾಡಿರೋದ್ರಿಂದ ಕಾಮನ್ ಎಮಿಟರ್ ಅನ್ನ ವೋಲ್ಟೇಜ್ 0 ಇರುತ್ತೆ. ಸೊ ಇವಾಗ ಈ ಸರ್ಕ್ಯೂಟ್ ಅನ್ನ ಯೂಸ್ ಮಾಡಿಕೊಂಡು ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಬರೀಬೇಕು. ಸೊ ಯಾವ ರೀತಿ? ಫಸ್ಟ್ ನಾವೇನು ಬರೀಬೇಕು? ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅನ್ನ ಬರೀಬೇಕು. ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್. ಸೊ ಇದನ್ನ ನೀವು ಕರೆಂಟ್ ಗೇನ್ ಅಂತ ಕೂಡ ಕರಿಬಹುದು, ಆರ್ ಕರೆಂಟ್ ಗೇನ್. ಸೊ ನಾವು ಕರೆಂಟ್ ಗೇನ್ ಅನ್ನ ಎಮಿಟರ್ ಅಲ್ಲಿ ಯಾವ ರೀತಿ ಡಿನೋಟ್ ಮಾಡ್ತೀವಿ? ಬೀಟಾ. ಸೊ ಬೀಟಾ ಡಿಸಿ. ಡಿಸಿ ಅಂದ್ರೇನು? ಡೈರೆಕ್ಟ್ ಕರೆಂಟ್, ವಿಚ್ ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ಕರೆಂಟ್ ಬೈ ಇನ್ಪುಟ್ ಕರೆಂಟ್. ಔಟ್ಪುಟ್ ಕರೆಂಟ್ ಯಾವುದು? IC. ಸೊ ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್. ಔಟ್ಪುಟ್ ಕರೆಂಟ್ ಯಾವುದು? IC ಡಿವೈಡೆಡ್ ಬೈ ನಮ್ಮ ಇನ್ಪುಟ್ ಕರೆಂಟ್ ಯಾವುದು? IB. ಸೊ ಡಿವೈಡೆಡ್ ಬೈ IB. ಸೊ ಇವಾಗ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಆಯಿತು. ನೆಕ್ಸ್ಟ್ ಬರಿಬೇಕಾಗಿರುವಂಥದ್ದು ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಸೊ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇನ್ಪುಟ್ ವೋಲ್ಟೇಜ್ ಯಾವ್ಯಾವುದನ್ನ ತಗೋಬೇಕು? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇನ್ಪುಟ್ ವೋಲ್ಟೇಜ್ ಅನ್ನ ತಗೋಬೇಕು, ಇನ್ಪುಟ್ ಕರೆಂಟ್ ಅನ್ನ ತಗೋಬೇಕು, ಮತ್ತೆ ಔಟ್ಪುಟ್ ವೋಲ್ಟೇಜ್ ಅನ್ನ ತಗೋಬೇಕು. ಯಾವ್ದಾವ್ದನ್ನ ತಗೋಬೇಕು? ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್ ಅನ್ನ ತಗೋಬೇಕು. ಇನ್ಪುಟ್ ವೋಲ್ಟೇಜ್ ಯಾವ್ದಪ್ಪ? ಇನ್ಪುಟ್ ವೋಲ್ಟೇಜ್ ಈಸ್, ನೋಡಿ ಇಲ್ಲಿ ನಾವು VBB ನ ತಗೋಬಾರ್ದು, ವೋಲ್ಟೇಜ್ ಅಕ್ರಾಸ್ ದ ಬೇಸ್ ಅಂಡ್ ಎಮಿಟರ್ ಜಂಕ್ಷನ್. ಸೊ ಯಾವುದು? VBE ಅಥವಾ VEB ಅಂತಾನು ನೀವು ತಗೋಬಹುದು. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ಬೇಸ್ ಅಂಡ್ ಕಲೆಕ್ಟರ್ ಜಂಕ್ಷನ್. ಸೊ VCE. ಸೊ VCE ಅಥವಾ VEC ಅಂತಾನು ನೀವು ತಗೋಬಹುದು. ಇವಾಗ ಇನ್ಪುಟ್ ಸೈಡ್ ಅಲ್ಲಿ ಇರುವಂತಹ ವೋಲ್ಟೇಜ್ ಯಾವುದು? VBE. ನೆಕ್ಸ್ಟ್ ಕರೆಂಟ್ ಯಾವುದು? IB. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ಔಟ್ಪುಟ್ ವೋಲ್ಟೇಜ್ ಯಾವುದು? VCE. ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಆಗಿರೋದ್ರಿಂದ ನಾವು ಫಸ್ಟ್ ವೋಲ್ಟೇಜ್ VBE ಇನ್ಪುಟ್ ವೋಲ್ಟೇಜ್ ವರ್ಸಸ್ ಇನ್ಪುಟ್ ಕರೆಂಟ್. ಸೊ ಇನ್ಪುಟ್ ಕರೆಂಟ್ ಯಾವುದು? IB. ಸೊ ಇದಕ್ಕೆ ಪ್ಲಾಟ್ ಮಾಡಬೇಕು. ಸೊ ಇವಾಗ ನಾನೇನು ಮಾಡ್ತೀನಿ? ಔಟ್ಪುಟ್ ವೋಲ್ಟೇಜ್ ಇದೆಯಲ್ಲ ಅದನ್ನ ವೇರಿ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಔಟ್ಪುಟ್ ವೋಲ್ಟೇಜ್ VCE ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5 ವೋಲ್ಟ್ ಅಂತ ತಗೊಂತೀವಿ. ಸೊ ಅದೇನಾಗುತ್ತೆ? ಸ್ವಲ್ಪ ರೈಸ್ ಆಗ್ತಾ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ? ಥ್ರೆಶೋಲ್ಡ್ ಕರೆಂಟ್ ಸಿಗೋವರೆಗೂ. ಇದೊಂಥರ ನೀರನ್ನ ಕುದಿಸಿದಾಗ ಅದು ಸ್ಟಾರ್ಟಿಂಗ್ ಕುದಿಬೇಕಾದ್ರೆ ಗೊತ್ತಾಗಲ್ಲ, ಒಂದು ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದ ತಕ್ಷಣ ಡೈರೆಕ್ಟ್ ಆಗಿ ಜಾಸ್ತಿ ಕುದಿಯೋದು ಉಕ್ಕೋದು ಗೊತ್ತಾಗುತ್ತಲ್ಲ, ಆ ರೀತಿ. ಸೊ ಏನಾಗುತ್ತೆ? ಥ್ರೆಶೋಲ್ಡ್ ವರ್ಗೂ ಸ್ವಲ್ಪ ರೈಸ್ ಆಗುತ್ತೆ, ಆಮೇಲೆ ಶಾರ್ಪ್ ಆಗಿ ರೈಸ್ ಆಗುತ್ತೆ. ಅಂದ್ರೆ ಶಾರ್ಪ್ ಆಗಿ ಒಂದೇ ಸರಿ ರೈಸ್ ಆಗುತ್ತೆ. ನೆಕ್ಸ್ಟ್ VCE ವ್ಯಾಲ್ಯೂ ಏನಾದ್ರೂ ಇನ್ಕ್ರೀಸ್ ಮಾಡ್ತೀನಿ 10 ವೋಲ್ಟ್ಸ್ಗೆ. ಅವಾಗ ಏನಾಗುತ್ತೆ? ಸೇಮ್ ಸ್ವಲ್ಪನೇ ಇನ್ಕ್ರೀಸ್ ಆಗ್ತಾ ಆಗ್ತಾ ಥ್ರೆಶೋಲ್ಡ್ ಬಂದು ಶಿಫ್ಟ್ ಆಯಿತು. ನೋಡಿ ಏನಾಯ್ತು? ಇದು 5 ವೋಲ್ಟ್, ಇದು 10 ವೋಲ್ಟ್. ಗ್ರಾಫ್ ಏನಾಗ್ತಾ ಇದೆ? ಬಲಗಡೆ ಶಿಫ್ಟ್ ಆಗ್ತಾ ಇದೆ. ವೋಲ್ಟೇಜ್ ಜಾಸ್ತಿ ಆದಂಗೆ ನಮ್ಮ ಗ್ರಾಫ್ ಬಲಗಡೆ ಶಿಫ್ಟ್ ಆಗ್ತಾ ಇದೆ. ಸೊ ಏನಂತ ಬರೀಬಹುದು? ಶಿಫ್ಟಿಂಗ್ ಗ್ರಾಫ್ ಈಸ್ ಶಿಫ್ಟಿಂಗ್ ರೈಟ್.
ಅಂದರೆ ರೈಟ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಮೂರನೇದಾಗಿ ಮತ್ತೆ ಕೊನೆಯದಾಗಿ ನಾವು ಬರಿಬೇಕಾಗಿರುವಂಥದ್ದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಸೊ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ಬರಿಬೇಕಾದ್ರೆ ನಾವು ಯಾವ ಯಾವ ಎಲಿಮೆಂಟ್ಗಳನ್ನು ತಗೋಬೇಕು ಅಂತಂದ್ರೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ಕರೆಂಟ್ ಮತ್ತೆ ಇನ್ಪುಟ್ ಕರೆಂಟ್ ಅನ್ನ ತಗೋಬೇಕು. ಇಲ್ಲಿ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಬರಿಬೇಕಾದ್ರೆ ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್ ಅನ್ನ ತಗೊಂಡಿದ್ವಿ. ಇಲ್ಲಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಬರಿಬೇಕಾದ್ರೆ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ಕರೆಂಟ್, ಇನ್ಪುಟ್ ಕರೆಂಟ್ ಅನ್ನ ತಗೋಬೇಕು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಗ್ರಾಫ್ ಬರಿಬೇಕಾದ್ರೂ ಅಷ್ಟೇ ಉಲ್ಟಾ ಬರಿಬೇಕು. ಇಲ್ಲಿ ವಿ ವರ್ಸಸ್ ಐ, ಇಲ್ಲಿ ಐ ವರ್ಸಸ್ ವಿ, ಇಲ್ಲಿ ವಿ ವರ್ಸಸ್ ಐ, ಇಲ್ಲಿ ಐ ವರ್ಸಸ್ ವಿ. ಕರೆಂಟ್ ಯಾವುದು? ಇನ್ಪುಟ್, ಔಟ್ಪುಟ್ ಕರೆಂಟ್, ಔಟ್ಪುಟ್ ಇಲ್ಲಿ. ಈಗ ಔಟ್ಪುಟ್ ಕರೆಂಟ್ ಏನಪ್ಪ? ಔಟ್ಪುಟ್ ಕರೆಂಟ್ ಈಸ್ ಐ ಸಿ. ಔಟ್ಪುಟ್ ವೋಲ್ಟೇಜ್ ಯಾವುದು? ವಿ ಸಿ ಇ. ನೆಕ್ಸ್ಟ್ ಇನ್ಪುಟ್ ಕರೆಂಟ್ ಯಾವುದು? ಐ ಬಿ. ಸೊ ಇವಾಗ ನಾವು ಐ ವರ್ಸಸ್ ಬಿ ಪ್ಲಾಟ್ ಮಾಡ್ತಿದ್ವಲ್ಲ, ಯಾವ್ದಿದು? ಔಟ್ಪುಟ್ ಕರೆಂಟ್. ಔಟ್ಪುಟ್ ಕರೆಂಟ್ ಯಾವುದು? ಐ ಸಿ ವರ್ಸಸ್ ವಿ ಸಿ ಇ. ವಿ ಸಿ ಇಸ್ ದ ಔಟ್ಪುಟ್ ವೋಲ್ಟೇಜ್. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೈನ್ಯೂಟ್ ಅಮೌಂಟ್ ಆಫ್ ಕರೆಂಟ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 0, ಆಲ್ಮೋಸ್ಟ್ ಈಕ್ವಲ್ ಟು 0 ಇರುತ್ತೆ. ಸೊ ಇದನ್ನ ನಾನು ಐ ಸಿ ಇ ಅಂತ ಕರಿತೀನಿ. ಯಾಕೆ? ನಮ್ಮ ಔಟ್ಪುಟ್ ವೋಲ್ಟೇಜ್ ಏನಿದೆ ಅದು ಸ್ವಲ್ಪ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಐ ಸಿ ಇ. ಸೊ ಅದನ್ನ ನಾವು ಮೈನ್ಯೂಟ್ ಅಮೌಂಟ್ ಆಫ್ ಕರೆಂಟ್, ಅದನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಇನ್ಪುಟ್ ಕರೆಂಟ್ ಇದೆಯಲ್ಲ, ಅದನ್ನ ನಾನು ಕಾನ್ಸ್ಟೆಂಟ್ ಆಗಿ ಇಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಸೊ ಇನ್ಪುಟ್ ಕರೆಂಟ್ ವ್ಯಾಲ್ಯೂನ ನಾವು ಕಾನ್ಸ್ಟೆಂಟ್ ಆಗಿ ಇಡೋಣ. ಮೊದಲಿಗೆ 5 ಮೈಕ್ರೋ ಆಂಪಿಯರ್ ಅನ್ನ ಇಡ್ತೀನಿ. ಇಲ್ಲಿ 5 ಮೈಕ್ರೋ ಆಂಪಿಯರ್. ನೆಕ್ಸ್ಟ್ ಇಲ್ಲಿ 10 ಮೈಕ್ರೋ ಆಂಪಿಯರ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ 5 ಮೈಕ್ರೋ ಆಂಪಿಯರ್ ನಾವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು, ಆದರೆ ಅದಕ್ಕಿಂತ ಜಾಸ್ತಿ ನಮಗೆ ಔಟ್ಪುಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ 10 ಮೈಕ್ರೋ ಆಂಪಿಯರ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರೋದು, ಸೊ ಅದಕ್ಕಿಂತ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಇವಾಗ ನಾವು ಆಕ್ಟಿವ್ ರೀಜನ್, ಸ್ಯಾಚುರೇಷನ್ ರೀಜನ್ ಮತ್ತೆ ಕಟ್ ಆಫ್ ರೀಜನ್ ಅನ್ನ ಈ ಗ್ರಾಫ್ ಅಲ್ಲಿ ತೋರಿಸಬೇಕು. ಸೊ ನೋಡಿ, 0 ಇಂದ ರೈಸ್ ಆಗಿ ಈ ಕಡೆ ಏನಿದೆ ಈ ಪಾರ್ಟ್ ಅನ್ನ ನಾವು ಆಕ್ಟಿವ್ ರೀಜನ್ ಅಂತ ಕರಿತೀವಿ. ಆಕ್ಟಿವ್ ರೀಜನ್. ನೆಕ್ಸ್ಟ್ ಇಲ್ಲಿ ಏನು ಆಕ್ಟಿವ್ ಇನ್ನೂ ಆಗಿಲ್ವಲ್ಲ, ಸೊ ಈ ರೀಜನ್ ಅನ್ನು ನಾವೇನಂತ ಕರಿತೀವಿ? ಸ್ಯಾಚುರೇಷನ್ ರೀಜನ್. ಸ್ಯಾಚುರೇಷನ್ ರೀಜನ್ ಅಂತ ಕರಿತೀವಿ. ಕೊನೆಗೆ ಇಲ್ಲಿ ಕೆಳಗಡೆ ಇರುವಂತದ್ದು, ಅಲ್ಲಿ ನಾವೇನು ಪ್ಲಾಟ್ ಮಾಡಿದ್ವಲ್ಲ, ಸೊ ಅದನ್ನ ನಾವು ಕಟ್ ಆಫ್ ರೀಜನ್ ಅಂತ ಕರಿತೀವಿ. ಕಟ್ ಆಫ್ ರೀಜನ್. ಸೊ ಇದು ಕಟ್ ಆಫ್ ರೀಜನ್, ಸ್ಯಾಚುರೇಷನ್ ರೀಜನ್, ಮತ್ತೆ ಎಲ್ಲಿ ಬೆಂಡ್ ಆಗ್ತಾ ಇದೆ ಅಂದ್ರೆ ನಮಗೆ ಜಾಸ್ತಿ ಕರೆಂಟಿನ ಡಿವಿಯೇಷನ್ ಆಗ್ತಾ ಇದೆ, ಅದನ್ನ ನಾವು ಆಕ್ಟಿವ್ ರೀಜನ್ ಅಂತ ಕರಿತೀವಿ. ಸೊ ಅವ್ರೇನಾದ್ರೂ ಎಮಿಟರ್ ಕಾನ್ಫಿಗರೇಷನ್ ಅನ್ನ ಕೇಳಿದ್ರೆ ಫಸ್ಟ್ ಸರ್ಕ್ಯೂಟ್ ಅನ್ನ ಬರಿಬೇಕು. ಅದರಲ್ಲಿ ಎಮಿಟರ್ ಏನಾಗಿರ್ಬೇಕು? ಕಾಮನ್ ಆಗಿರ್ಬೇಕು. ಸೊ ಬೇಸ್ ಅನ್ನ ಇನ್ಪುಟ್ ಆಗಿ, ಕಲೆಕ್ಟರ್ ಅನ್ನ ಔಟ್ಪುಟ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ನ ಬರಿಬೇಕು. ಯಾವ ರೀತಿ? ಔಟ್ಪುಟ್ ಕರೆಂಟ್ ಬೈ ಇನ್ಪುಟ್ ಕರೆಂಟ್. ನೆಕ್ಸ್ಟ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಬರಿಬೇಕಾದ್ರೆ ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್ ಮತ್ತೆ ಔಟ್ಪುಟ್ ವೋಲ್ಟೇಜ್ ಅನ್ನ ತಗೋಬೇಕು. ಇಲ್ಲಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಬರಿಬೇಕಾದ್ರೆ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ಕರೆಂಟ್ ಮತ್ತೆ ಇನ್ಪುಟ್ ಕರೆಂಟ್ ಅನ್ನ ತಗೊಂಡು ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಕಾಮನ್ ಬೇಸ್ ಹಾಗೂ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.